ಮೂಢ ಹಗರಣ ಕರ್ನಾಟಕದಲ್ಲಿ ಬಹಳ ಪ್ರಚಲಿತ ಇರತಕ್ಕಂಥದ್ದು. ಸಿದ್ದರಾಮಯ್ಯನವರು ಆ ಮೂಢ ಹಗರಣವನ್ನು ಮುಚ್ಚಾಕಕ್ಕೆ ಏನು ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದಾರೆ. ಸ್ವಾಭಿಮಾನಿ ಸಮಾವೇಶ ಹೋಗಿ ಈಗ ಡಿ ಕೆ ಶಿವಕುಮಾರ್ ಸಮಾವೇಶ ಆಗ್ತಾ ಇದ್ದಾರೆ. ಮತ್ತೆ ಇವತ್ತು ಕೂಡ ಅವರ ಅಗ್ರಿಮೆಂಟ್ ಏನಿದೆ 2.5 50-50 ಏನಿತ್ತು ಅದಿಲ್ಲ ಅಂತ ಒಬ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅದಕ್ಕೆ ಕೌಂಟ್ರು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಈ ಸಮಾವೇಶ ಬರೀ ಕೌಂಟರ್ಗಳ ಸಮಾವೇಶ ಆಗ್ತದೆ. ಹಾಸನದಲ್ಲೇ ಹೋಗಿ ದೇವೇಗೌಡರಿಗೆ ಟಾಂಗ್ ಕೊಡ್ತೀನಿ ಅಂತ ಹೊರಟೋರು ಇವರಿಬ್ಬರೇ ಟಾಂಗ್ ಕೊಟ್ಕೊಂತವ್ರಿಗೆ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ. ಮೂಢ ಹಗರಣದಲ್ಲಿ ಈಗ 700 ಕೋಟಿಗೂ ಹೆಚ್ಚು ಹಗರಣ ಆಗಿರುವಂಥದ್ದು, ಸೈಟ್ಗಳು ಲೂಟಿ. ನನ್ನ ಪ್ರಕಾರ ಇದು ಕೊನೆ ಹಂತಕ್ಕೆ ಇದನ್ನು 3,000-4,000 ಕೋಟಿಗೆ ಬರ್ತದೆ. ನಾನು ಅಪ್ಲೈ ಮಾಡಿದ್ದೀನಿ. ನಾನು ಅಪ್ಲೈ ಮಾಡಿ ಅವಾಗ 15 ದಿನ ಆಗಿದೆ. ಇನ್ನೂ ನನ್ನ ದಾಖಲೆ ಸೈಟ್ಗಳು ಎಷ್ಟು 50-50 ಸ್ಕೀಮಲ್ಲಿ ಹಂಚಿದ್ದೀರಾ, ಎಷ್ಟು ವ್ಯವಹಾರ ಆಗಿದೆ, ಇದ್ರ ಬಗ್ಗೆ ನಾನು ಡೀಟೇಲ್ ಕೇಳಿದ್ದೀನಿ. ಕೇಳಿದ್ರೆ ಮೂಡಾದಿಂದ ನಾವು ಅರ್ಬನ್ ಡೆವಲಪ್ಮೆಂಟ್ಗೆ ಕಳಿಸಿದ್ದೀರಿ ಅಂತ ಕಳಿಸಿದ್ರಿ. ಇವತ್ತು ಕೂಡ ನಮ್ಮ ಅಧಿಕಾರಿಗಳೆಲ್ಲ ಅರ್ಬನ್ ಡೆವಲಪ್ಮೆಂಟ್ ಹೋಗಿ ದಾಖಲೆಗಳು ಕೇಳ್ತಾ ಇದ್ದಾರೆ. ಒಟ್ಟಾರೆ ಅವೆಲ್ಲ ಬಂದರೆ ಇದೊಂದು 4-5 ಸಾವಿರ ಕೋಟಿಯ ದೊಡ್ಡ ಹಗರಣ ಆಗ್ತದೆ. 100% ಇದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಸ್ಪಷ್ಟವಾಗಿ ಇರುವಂಥದ್ದು ಕಾಣ್ತಾ ಇದೆ. ಈಗಾಗಲೇ ದೊರಕಿರುವಂಥ ದಾಖಲೆಗಳಲ್ಲೂ ಕೂಡ ಲೋಕಾಯುಕ್ತನೂ ಕೂಡ ಎನ್ಕ್ವೈರಿ ಮಾಡ್ತಾ ಇದೆ, ಇಡಿ ಎನ್ಕ್ವೈರಿ ಮಾಡ್ತಾ ಇದೆ. 100% ಕಾಂಗ್ರೆಸ್ ಸರ್ಕಾರ ಕಳೆದ 17 ತಿಂಗಳಲ್ಲಿ 17 ಅವತಾರಗಳು, ಭ್ರಷ್ಟಾಚಾರದ 17 ಅವತಾರಗಳನ್ನು ನಾವು ನೋಡ್ತಾ ಇದ್ದೀರಿ. ಇನ್ನೊಂದು ತಿಂಗಳಾದರೆ 18ನೇ ಅವತಾರನ ನೋಡ್ಬೇಕು ನಾವು. ಅಷ್ಟು ಕೆಟ್ಟದೋಗಿರುವಂಥ ಒಂದು ಸರ್ಕಾರ ಇವತ್ತು ರಾಜ್ಯದಲ್ಲಿ ಇರುವಂಥದ್ದು. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.